Dear students, today we will discuss about urban sociology. In that, we will discuss meaning, definition, origin and scope of urban sociology. ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ನಗರ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ನಗರ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿದುಕೊಳ್ಳುವ. In the previous class, we have discussed about the importance and scope of rural sociology. ಹಿಂದಿನ ತರಗತಿಯಲ್ಲಿ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಂಡಿದ್ದೇವೆ. Urban sociology is the sociological study of life of human interaction in metropolitan areas. It is a normative discipline of sociology seeking to study the structures, environmental processes, changes and problems of an urban area, and by doing so provide inputs of urban planning and policy making. ನಗರ ಸಮಾಜಶಾಸ್ತ್ರವು 20ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದ ಸಮಾಜಶಾಸ್ತ್ರದ ವಿಶಿಷ್ಟ ಶಾಖೆಯಾಗಿದೆ. ಕೈಗಾರಿಕಾ ಕ್ರಾಂತಿಯ ನಂತರ ಕೈಗಾರಿಕೆಗಳು ಬೆಳೆಯಲು ಪ್ರಾರಂಭಗೊಂಡ ನಂತರ ನಗರದ ಬೆಳೆದಂತೆ ವೈವಿಧ್ಯತೆ, ಸಂಕೀರ್ಣತೆಗಳು ಮೂಡಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾದವು. ಇಂಥ ಸನ್ನಿವೇಶವು ಸಮಾಜಶಾಸ್ತ್ರಜ್ಞನ ಗಮನ ಸೆಳೆದು ನಗರಗಳ ಅಧ್ಯಯನಕ್ಕೆ ಅವರು ಒಲವು ತೋರಿದರು. ಇದರಿಂದ ನಗರ ಸಮಾಜಶಾಸ್ತ್ರ ಅಸ್ತಿತ್ವಕ್ಕೆ ಬಂತು. Urban sociology is that branch of sociology which deals with the city of urban community with urbanization and urbanism. J.A. Quinn ಅವರ ಪ್ರಕಾರ ವ್ಯವಸಾಯೇತರ ವೃತ್ತಿಯಲ್ಲಿ ತೊಡಗುವ ಅಥವಾ ವಿಶೇಷ ಪರಿಣಿತಿಯ ಲಕ್ಷಣವನ್ನು ಹೊಂದಿರುವ ಸಮೂಹವೇ ನಗರ ಎಂದು ಕರೆಯಬಹುದು. Urban sociology is a sociology of urban life and activities. ಔದ್ಯೋಗೀಕರಣ ಮತ್ತು ಆಧುನೀಕರಣದ ಪರಿಣಾಮದಿಂದ ಉಂಟಾದ ನಗರಗಳ ತೀವ್ರ ಬೆಳವಣಿಗೆ ನಗರೀಕರಣ. ನಗರಗಳ ಕುರಿತ ಅಧ್ಯಯನ ನಡೆಸುವ ಸಮಾಜಶಾಸ್ತ್ರದ ವಿಭಾಗವನ್ನು ನಗರ ಸಮಾಜಶಾಸ್ತ್ರ ಎಂದು ಕರೆಯಬಹುದು. ನಗರ ಜೀವನ ಮತ್ತು ನಗರ ಸಮಗ್ರ ಚಟುವಟಿಕೆಗಳ ಅಧ್ಯಯನವೇ ನಗರ ಸಮಾಜಶಾಸ್ತ್ರ. Origin of urban sociology. Urban sociology is the branch of sociology. As a sociology itself is a recent origin of urban sociology is much younger than sociology. ನಗರ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರದ ಒಂದು ಶಾಖೆಯಾಗಿದ್ದು, ಸಮಾಜಶಾಸ್ತ್ರವು ಇತ್ತೀಚಿನ ಮೂಲದಾಗಿರುವುದರಿಂದ ನಗರ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರಕ್ಕಿಂತ ಕಿರಿಯದಾಗಿದೆ. Urban sociology is a systematic study. So it is development in the 20th century in America. Most of the work urban sociology has been carried out in USA because of the 1920 more Americans lives in the cities than in the rural areas. ನಗರ ಸಮಾಜಶಾಸ್ತ್ರವು ಒಂದು ವ್ಯವಸ್ಥಿತ ಅಧ್ಯಯನವಾಗಿ ಅಮೆರಿಕದಲ್ಲಿ 20ನೇ ಶತಮಾನದಲ್ಲಿ ಅದರ ಬೆಳವಣಿಗೆಯನ್ನು ಕಂಡಿತು. ನಗರ ಸಮಾಜಶಾಸ್ತ್ರದ ಹೆಚ್ಚಿನ ಒಂದು ಕಾರ್ಯಗಳನ್ನು ಅಮೆರಿಕದಲ್ಲಿ ನಾವು ನಡೆಸಲಾಗಿದೆ. ಏಕೆಂದರೆ 1920ರ ಹೊತ್ತಿಗೆ ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚು ಅಮೆರಿಕನ್ನರು ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರು. The rapid process of urbanization that took place from the late 19th century through the first part of the 20th century has tremendous importance, both symbolic and real, since it marks the emergence of the USA as an urban nation. 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದ ಮೊದಲ ಭಾಗದವರೆಗೆ ನಡೆದ ನಗರೀಕರಣದ ತೀವ್ರ ಪ್ರಕ್ರಿಯೆ ಏನಂತ ನಾವು ಹೇಳಬಹುದು. ಔದ್ಯೋಗೀಕರಣ ಮತ್ತು ಆಧುನೀಕರಣದ ಪರಿಣಾಮದಿಂದ ಉಂಟಾದ ನಗರಗಳ ತೀವ್ರ ಬೆಳವಣಿಗೆ ನಗರೀಕರಣ ಎನ್ನಬಹುದು. ಇದರ ಒಂದು ಪ್ರಕ್ರಿಯೆಯು ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದು ಸಾಂಕೇತಿಕ ಹಾಗೂ ನೈಜ ಎರಡೂ ಕೂಡ ಅದರಲ್ಲಿ ಸೇರಿಕೊಂಡು ಅಮೆರಿಕ ನಗರವು ಒಂದು ಹೊಸ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುವುದನ್ನು ನಾವು ಸೂಚಿಸಬಹುದು. ನಗರೀಕರಣ. Urbanization is the process which large numbers of people became permanently concentrated in relatively small areas forming cities. ನಗರೀಕರಣ ಎಂದರೆ
ಹೆಚ್ಚಿನ ಜನಸಂಖ್ಯೆಯರು ತುಲನಾತ್ಮಕವಾಗಿ ಸಣ್ಣ ಪ್ರದೇಶದಲ್ಲಿ ಶಾಶ್ವತವಾಗಿ ಕೇಂದ್ರೀಕೃತವಾಗಿ ನಗರವನ್ನು ರೂಪಿಸುವ ಒಂದು ಪ್ರಕ್ರಿಯೆ, ಅಂದರೆ ತಮ್ಮ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುವ ಒಂದು ಪ್ರಕ್ರಿಯೆಯನ್ನು ನಾವು ನಗರೀಕರಣ ಅಂತ ಕರೆಯಬಹುದು. ಈ ನಗರೀಕರಣ ಅಂತ ಹೇಳುವಾಗ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವ ಒಂದು ಪ್ರಕ್ರಿಯೆ. ಅರ್ಬನೈಸೇಷನ್ ಬಿಕಮ್ ಅ ವರ್ಲ್ಡ್ ಫಿನಾಮಿನಾ ಆನ್ ಇಟ್ ಇನ್ ದ 19th century. 19ನೇ ಶತಮಾನದಲ್ಲಿ ನಗರೀಕರಣ ಒಂದು ವಿಶ್ವ ವಿದ್ಯಮಾನ ಆಯಿತು. ಅರ್ಬನೈಸೇಷನ್ growth of cities, it is also indicates the enormous increase in the price of population of urban center. ನಗರೀಕರಣದ ಬೆಳವಣಿಗೆಯು ನಗರ ಕೇಂದ್ರದಲ್ಲಿನ ಜನಸಂಖ್ಯೆ ಬೆಲೆಯಲ್ಲಿ ಅಗಾಧ ಹೆಚ್ಚಳವನ್ನು ನಾವು ಸೂಚಿಸಬಹುದು. Scope of urban sociology, the development of towns, social organization and the problems of urban life and town planning. ನಗರ ಸಮಾಜದ ಒಂದು ವೈಜ್ಞಾನಿಕ ಅಧ್ಯಯನ, ಸಮಾಜಶಾಸ್ತ್ರದಲ್ಲಿ ಅಳವಡಿಸಿದ ವೈಜ್ಞಾನಿಕ ಅಧ್ಯಯನವನ್ನು ನಗರ ಸಮಾಜಶಾಸ್ತ್ರದಲ್ಲಿ ಕೂಡ ಅಧ್ಯಯನ ಮಾಡಿ ನಗರದ ಸಂಘ ಸಂಸ್ಥೆಗಳು, ಸಮಸ್ಯೆಗಳ ಬೆಳವಣಿಗೆ, ಪರಿವರ್ತನೆ ಮುಂತಾದ ವಿಚಾರಗಳನ್ನು, ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ನಗರ ಸಮಾಜ ಅಧ್ಯಯನ ನಡೆಸುತ್ತದೆ. The interaction between urban environment and the development of human personality and the structure of the family, role of the family and permanent changing elements of the family. ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ನಗರದ ವೈವಿಧ್ಯತೆ, ವೈಚಾರಿಕತೆ, ಸಂಕೀರ್ಣತೆ, ಶ್ರಮ ವಿಭಜನೆ, ವಿಶಿಷ್ಟ ಆರ್ಥಿಕ ಜೀವನ, ಕುಟುಂಬದ ಸ್ವರೂಪ, ವಿವಾಹ, ಜಾತಿ, ಧರ್ಮ ಇವುಗಳನ್ನು ನಾವು ಅಧ್ಯಯನ ನಡೆಸಬಹುದು. The institution of marriage is an urban context in the fundamentals and the trends. Factors responsible for family disorganization. ನಗರ ಪರಿಸರ, ನಗರ ಸಮಾಜಶಾಸ್ತ್ರವು ನಗರದ ಜನಜೀವನದ ಮೇಲೆ ಅಪಾರ ಪರಿಣಾಮ ಬೀಳುತ್ತದೆ. ವ್ಯಾಪಾರ ಸ್ಥಳ, ಪಾರ್ಕು, ಶಿಕ್ಷಣ, ಆಟದ ಮೈದಾನ, ಕೈಗಾರಿಕಾ ಪ್ರದೇಶ ಇವುಗಳ ಉಪಯುಕ್ತತೆ, ಪರಿಣಾಮ, ಸ್ಥಿತಿ ಯಾವ ರೀತಿ ರೂಪುಗೊಂಡಿದೆ ಎಂಬುದರ ಬಗ್ಗೆ ನಗರ ಸಮಾಜಶಾಸ್ತ್ರವು ಅಧ್ಯಯನ ನಡೆಸುತ್ತದೆ. ಕ್ಲಾಸ್ ಸ್ಟ್ರಕ್ಚರ್ ಆ್ಯಂಡ್ ಕ್ಲಾಸ್ ಸ್ಟ್ರಗಲ್ ಇನ್ ಅರ್ಬನ್ ಸೊಸೈಟಿ. ವರ್ಗ ಸಂಘರ್ಷ ಮತ್ತು ವರ್ಗ ರಚನೆಯನ್ನು ಕೂಡ ನಾವು ನಗರ ಸಮಾಜದಲ್ಲಿ ಕಾಣಬಹುದು. ದ ಫ್ಯಾಕ್ಟರ್ಸ್ ಕಾಸಸ್ ಆಫ್ ಸೋಷಿಯಲ್ ಪರ್ಸನಲ್ ಡಿಸ್ಆರ್ಗನೈಸೇಷನ್, ದ ರೆಮಿಡೀಸ್ thereof, investigate industries and industrial relations, the causes of disharmony, the labor and the management and the ways and means of bringing about harmony and peaceful constructive relations. ಸುಂದರ, ಆಕರ್ಷಕ, ನೆಮ್ಮದಿಯ ಜೀವನ ನಡೆಸಬೇಕೆಂದು ಗ್ರಾಮೀಣ ಪ್ರದೇಶಗಳಿಂದ ನಗರ ಜೀವನಕ್ಕೆ ವಲಸೆ ಬರುವ ಕೆಲವೊಂದು ವಿಷಯಗಳಿಂದ ನಗರ ಬೆಳೆಯುವ ಕಾರಣ ಆಗಿದೆ. ಕೊಳಗೇರಿಗಳು, ಅನಾರೋಗ್ಯ, ತ್ಯಾಜ್ಯ ವಸ್ತುಗಳು, ಪರಿಸರ ಮಾಲಿನ್ಯ ಇದರಿಂದಾಗಿ ನಗರ ಜೀವನದಲ್ಲಿ ಏರುಪೇರುಗಳಾಗಿದೆ. ವ್ಯವಸ್ಥಿತವಾಗಿ ಪುನರ್ರಚನೆಗೊಳಿಸಲು ನಗರ ಯೋಜನೆ ಅತಿ ಅವಶ್ಯಕವಾಗಿದೆ. ನಾಟ್ ಓನ್ಲಿ ದ facts of urban life but also the evaluation the facts in the order to understand their causes and means of improvement. Social tensions in order to learn the real causes behind them. If we know exactly the cause of disability, it is the solution automatically present itself to us. ಆಧುನಿಕ ನಗರ ಮತ್ತು ಪ್ರಾಚೀನ ನಗರಗಳನ್ನು ಹೋಲಿಸಿದಾಗ ಇಂದಿನ ನಗರಗಳು ಕೈಗಾರಿಕೀಕರಣದ ಪರಿಣಾಮಗಳಾಗಿವೆ. ಕೈಗಾರಿಕಾ ಕ್ಷೇತ್ರದ ಪ್ರಗತಿಯು ಜನರನ್ನು ಗ್ರಾಮೀಣ ಪ್ರದೇಶಗಳಿಂದ ಆಕರ್ಷಿಸಿತು. ಉದ್ಯೋಗವನ್ನು ಅರಸಿಕೊಂಡು ಬಂದವರು ಶಾಶ್ವತವಾಗಿ ಕೈಗಾರಿಕಾ ಕೇಂದ್ರಗಳಲ್ಲಿ ನೆಲೆ ನಿಂತು ಕ್ರಮೇಣ ಕೈಗಾರಿಕಾ ಕೇಂದ್ರಗಳ ನಗರಗಳಾಗಿ ಮಾರ್ಪಟ್ಟವು. ಹೊಸ ಬೃಹತ್ ಕೈಗಾರಿಕೆಗಳ ವ್ಯವಸ್ಥೆಯಿಂದ ಪಟ್ಟಣಗಳು ದೊಡ್ಡ ನಗರಗಳಾಗಿ ಪರಿವರ್ತನೆಗೊಂಡವು. ಆದ್ದರಿಂದ ಕೈಗಾರಿಕರಣವು ನಗರೀಕರಣದ ಒಂದು ಮಹತ್ವದ ಅಂಶ ಎಂದು ಕರೆಯಬಹುದು. ನಗರ ಜೀವನವನ್ನು ಅಧ್ಯಯನ ಮಾಡುವಾಗ ಅದರ ಸಮಸ್ಯೆಗಳನ್ನು ಪರಿಹರಿಸಿ ಉತ್ತಮ ರೀತಿಯ ಯೋಜನೆಗಳನ್ನು ರೂಪಿಸಿ ನಗರ ಸಮಾಜ ವ್ಯಾಪ್ತಿಯಲ್ಲಿ ಅದನ್ನು ಅಳವಡಿಸಬಹುದು. I hope that all of you understood the aspect of urban sociology. Remaining we will discuss in the coming session. Thank you very much.